ನಮಸ್ಕಾರ ಸ್ನೇಹಿತರೆ, ನಾಳೆ ಫೆಬ್ರವರಿ 7 ಶನಿವಾರ. ನಾಳೆಯಿಂದ 69 ವರ್ಷ ಈ 7 ರಾಶಿಯವರಿಗೆ ಅದೃಷ್ಟದ ಪರ್ವಕಾಲ ಶುರುವಾಗ್ತಾ ಇದ್ದು ರಾಶಿ ಹಣ ಸಿಗೋದು ಗ್ಯಾರಂಟಿ ಅಂತ ಹೇಳಬಹುದು. ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದ್ದು ನೀವು ಮಹಾ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳಿನ ಫೆಬ್ರವರಿ 7 ಶನಿವಾರದಿಂದ ಮುಂದಿನ 69 ವರ್ಷಗಳು ಈ 7 ರಾಶಿಯವರಿಗೆ ಅದೃಷ್ಟದ ಪರ್ವ ಕಾಲವನ್ನ ಕೊಡ್ತಾ ಇದ್ದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ರಾಶಿ ಹಣ ಸಿಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರಿಗೆ ಆಧ್ಯಾತ್ಮಿಕತೆಯತ್ತ ಒಲವು ಹೆಚ್ಚಾಗೋದ್ರ ಜೊತೆಗೆ ದೀರ್ಘಕಾಲದ ಅನಗತ್ಯ ವೆಚ್ಚಗಳನ್ನ ಇವರು ನಿಗ್ರಹಿಸ್ತಾರೆ. ಉಳಿತಾಯದಲ್ಲಿ ಇವರು ಯಶಸ್ಸನ್ನ ಕಾಣ್ತಾರೆ. ಈ ಅವಧಿಯಲ್ಲಿ ಹೊಸ ಮತ್ತೆ ಸುಸ್ಥಿರ ಆದಾಯದ ಮೂಲಗಳಿಗೆ ಒಂದಷ್ಟು ದಾರಿಗಳು ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು. ವಿಶೇಷವಾಗಿ ಆನ್ಲೈನ್ ವ್ಯವಹಾರಗಳು ಅಥವಾ ಡಿಜಿಟಲ್ ಉದ್ಯಮಗಳು ಉತ್ತಮ ಲಾಭವನ್ನ ನಿಮಗೆ ತಂದುಕೊಡುತ್ತೆ. ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿ ಸಮಯ ಅಂತ ಹೇಳಬಹುದು. ಈ ಸಮಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲಕರವಾಗಿರುತ್ತೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಕನಸುಗಳು ನನಸಾಗುತ್ತೆ. ನೀವು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕೃತರಾಗಿರ್ತೀರಾ ಅಂತ ಹೇಳಬಹುದು. ಇನ್ನು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಮಹಾ ಲಾಭ ಸಿಗ್ತಾ ಇದ್ದು ಅಷ್ಟೈಶ್ವರ್ಯದ ಸಾಧ್ಯತೆಗಳು ಕೂಡ ಇದೆ. ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹಾಗೂ ಸರ್ಕಾರಿ ಕೆಲಸವನ್ನ ಪಡಿಬೇಕು ಅನ್ಕೊಂಡಿರೋರ ಪ್ರಯತ್ನ ಈ ಸಂದರ್ಭದಲ್ಲಿ ಶುಭ ಸುದ್ದಿಗಳನ್ನ ತಂದ್ಕೊಡುತ್ತೆ. ನೀವು ಹಿಂದೆಂದು ನೋಡಿರದ ಏಳಿಗೆ, ಅಭಿವೃದ್ಧಿಯನ್ನ ಕಾಣ್ತೀರಾ. ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಇದ್ದು ಶ್ರಮದ ಫಲವನ್ನ ಇದೀಗ ನೀವು ಅನುಭವಿಸ್ತೀರಾ. ಇದರೊಂದಿಗೆ ಬೇಡಿದ ಸ್ಥಳಕ್ಕೆ ವರ್ಗಾವಣೆಯಾಗೋದ್ರಿಂದ ನಿಮ್ಮ ಮನಸ್ಸು ಸಂತಸದಿಂದ ಇರುತ್ತೆ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಬಲಗೊಳ್ಳುತ್ತೆ. ಸಂಗಾತಿಯೊಂದಿಗೆ ಸಮಯ ಕಳೆಯಲು ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ವಿದೇಶಿ ಪ್ರವಾಸ ಮಾಡುವ ಅವಕಾಶಗಳಿದ್ದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಿ ಪ್ರವಾಸ ಮಾಡುವ ಅವಕಾಶಗಳನ್ನು ಕಂಡುಕೊಳ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದ್ವಿಗುಣಗೊಳ್ಳುವ ಸಮಯ ಇದಾಗಿದ್ದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆರ್ಥಿಕ ಪರಿಸ್ಥಿತಿ ಅನಿರೀಕ್ಷಿತ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ನೀವು ನೋಡ್ತೀರಾ. ಸಂಬಂಧಿಕರ ಆಗಮನದಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಮದುವೆ, ಧಾರ್ಮಿಕ ಕಾರ್ಯಗಳನ್ನು ನಡೆಸಲು ಇದು ಸುವರ್ಣ ಸಮಯ. ಅಲ್ಲದೆ ನೀವು ಸ್ವಂತ ಹುದ್ದೆಯನ್ನ ಶುರು ಮಾಡಲು ಬಯಸಿದ್ರೆ ಅತ್ಯಂತ ಶುಭ ಗಳಿಗೆಯಾಗಿದೆ. ಈ ಸಮಯದಲ್ಲಿ ನಿಮ್ಮೆಲ್ಲ ಕನಸುಗಳು ಕೂಡ ನನಸಾಗ್ತಾ ಹೋಗುತ್ತೆ. ಕೆಲಸದಲ್ಲಿ ನಿಮ್ಮ ಗೌರವ, ಕೀರ್ತಿ ಹೆಚ್ಚಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ದ್ವಿಗುಣಗೊಳ್ಳಲಿದ್ದು ಆರೋಗ್ಯ ಸಮಸ್ಯೆಗಳು ಕೊನೆಗೊಳ್ತಕ್ಕಂತ ಸಮಯ ಇದಾಗಿದೆ ಅಂತ ಹೇಳಬಹುದು. ಜೊತೆಗೆ ಮದುವೆ ಆಗದೆ ಇರೋರಿಗೆ ಮದುವೆಯ ಯೋಗ ಇದೆ. ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳನ್ನ ಹೊಂದುವ ಸಿಹಿ ಸುದ್ದಿ ಕೇಳುತ್ತೆ. ಸ್ವಂತ ಹುದ್ದೆ ಶುರು ಮಾಡ್ಲಿಕ್ಕೆ ನಿಮ್ಗೆ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಹೊಸ ಆಲೋಚನೆಗಳ ಮೂಲಕ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸುಸಂದರ್ಭ ಇದಾಗಿದೆ. ಕುಟುಂಬದಲ್ಲಿ ಸಂತೋಷ ಮತ್ತೆ ಸಮೃದ್ಧಿ ಹೆಚ್ಚಿಗೆ ಆಗಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ನೀವು ಹೊಸದಾಗಿ ಲಾಭವನ್ನ ಕೂಡ ಕಾಣ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ, ಕುಂಭ ರಾಶಿ, ಮೀನ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.